ಮಾಜಿ ಸಚಿವ ರೇಣುಕಾಚಾರ್ಯ ಆಯೋಜಿಸುವ ಬಿಜೆಪಿ ಹೋರಾಟ ಕಳಪೆಯಿಂದ ಕೂಡಿತ್ತು. ವೈಯಕ್ತಿಕ ಲಾಭಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆಂದು ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತರಾಜ್ ಪಾಟೀಲ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 25ರಂದು ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿಲ್ಲ. ಇಂತಹ ಹೋರಾಟಕ್ಕೆ ವಿಜಯೇಂದ್ರರವರನ್ನು ಕರೆತಂದು ಅಗೌರವ ತೋರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2.5 ವರ್ಷದಿಂದ ಬಿಜೆಪಿ 2 ಭಾಗವಾಗಿದ್ದು ಅದನ್ನು ಸರಿಪಡಿಸಿಕೊಂಡು ಬರಬೇಕಿತ್ತು ಎಂದ ಅವರು, ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅವರಿಗೆ ಕಣ್ಣೀರು ಹಾಕಿಸಿದ್ದು, ರೆಸಾರ್ಟ್ ರಾಜಕಾರಣದ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು, ಅಪ್ಪ ಮಕ್ಕಳ ಬಂಡವಾಳ ಬಯಲಿಗೆ ಎಳೆಯುತ್ತೇನೆ ಎಂದಿದ್ದು ಇದೇ ರೇಣುಕಾಚಾರ್ಯ ಎಂದರು. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ಬಿವೈ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ ಅವರು, ರೇಣುಕಾಚಾರ್ಯ ಬಿ ಫಾರಂ ಕೊಡುವ ಗುತ್ತಿಗೆ ಪಡೆದಿದ್ದಾರೆ ಎಂದು ಪ್ರಶ್ನಿಸಿದರು. ಇದೇ ನವೆಂಬರ್ 19ರಂದು ಬೆಂಗಳೂರಿನಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಭೇಟಿ ನೀಡಿದ್ದು ರೇಣುಕಾಚಾರ್ಯ ರಾತ್ರಿ 9ರಿಂದ 10 ಗಂಟೆವರೆಗೆ ಅವರ ಜೊತೆ ಕುಳಿತು ಮಾತನಾಡಿದ್ದು ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ತಟ್ಟೆಯಲ್ಲಿ ನೊಣ ಬಿದ್ದಿದ್ದು ಅದನ್ನು ಸರಿಪಡಿಸುವ ಬದಲು ಹೊಸಪೇಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೋಧನೆ ಮಾಡುವ ನೈತಿಕತೆ ಅವರಿಗೆ ಇಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಬಿ ಹನುಮಂತಪ್ಪ, ಕೆವಿ ಚೆನ್ನಪ್ಪ, ಯಕ್ಕನಹಳ್ಳಿ ಜಗದೀಶ್, ನೆಲಹೊನ್ನೆ ದೇವರಾಜ್, ಮಾಸಡಿ ಸುದೇಶ್, ಎಂಆರ್ ಮಹೇಶ್ ಇದ್ದರು. ನಕಲಿ ಹೋರಾಟ ಈತ ಮಾಡುವಂಥ ಎಲ್ಲ ಹೋರಾಟಗಳು ನಕಲಿನೇ ಅಲ್ರಿ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಅವ್ರ ಜೊತೆಗೂ ರಾತ್ರಿ ಮಾತಾಡಿದೆ. ನಾನು ಆತ ಆಯೋಸ್ತಕ್ಕ ನನ್ನ ಕಾರ್ಯಕರ್ತರ ಬಗ್ಗೆ ಮಾತಾಡಲ್ಲ. ಅವ್ರು ಮಾಡ್ತಕ್ಕದ್ದು ನಕಲಿ ಹೋರಾಟ. ನಾನು ಕಾರ್ಯಕರ್ತರಿಗೆ ಹೇಳಲ್ಲ. ನಾನು ಕಾರ್ಯಕರ್ತರು ಕರೆದಿರ್ತಾರೆ, ಬರ್ತಾರೆ ಪಾಪ. ಯಾವುದು ನಾನು BJP ಹೋರಾಟ ಹೌದು ಅಂತ ಹೇಳ್ತೇನೆ. ನಾನು ಇಂಥ ಹೋರಾಟನ ಒಪ್ಪಲ್ಲ, ಅದನ್ನು ಖಂಡಿಸ್ತೇನೆ ಅಂತ ಹೇಳ್ತೇನೆ. ಈ ರೀತಿ ಹೋರಾಟ ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ನವ್ರ ಜೊತೆ ಹೋರಾಟ ಮಾಡಿ ನೆಪಕ್ಕೆ ರಾತ್ರಿ ಅಲ್ಲಿ ಕುತ್ಕೊಂಡು ನೀನು ಅವ್ರ ಜೊತೆ 1.5 ಗಂಟೆ ಸಭೆ ಮಾಡುವಂಥ ಹೊಂದಾಣಿಕೆ ಐತಲ್ಲ, ಇದನ್ನು ನಾವು ಖಂಡಿಸಿದ ನಮ್ಮನೆಯಲ್ಲಿಂದ ಅಮೂಲ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಇತ್ತು. ಇವತ್ತು ನಿನ್ನೆ ನಡೆದಂಥ ಭಾರತೀಯ ಜನತಾ ಪಾರ್ಟಿಯ ಹೋರಾಟದಲ್ಲಿ 25/11/2025 ಜಿಲ್ಲಾ ಕೇಂದ್ರದಲ್ಲಿ ದಾವಣಗೆರೆಯಲ್ಲಿ ಒಂದು ಪ್ರತಿಭಟನೆ ನಡೀತದೆ. ಬಹುಶಃ ನನಗನ್ಸಿರ್ತಕ್ಕಂಥದ್ದು ರೈತರ ಕಾಳಜಿ ಬಗ್ಗೆ ಹೋರಾಟ ಮಾಡೋದ್ರಲ್ಲಿ ಅತ್ಯಂತ ಸ್ವಾಗತವನ್ನು ನಾವು ಬಯಸ್ತೇವೆ. ಆದರೆ ಈ ಹೋರಾಟದ ಹೆಸರಿನಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರನ್ನು ಆ ಹೋರಾಟಕ್ಕೆ ಕರೀತಾರೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಇಂಡೋರ್ನಲ್ಲಿ ನಡೆಯುವಂಥ ಸಭೆಗಳು ಸಂಖ್ಯೆ ಎಷ್ಟಿದ್ರೂ ಪರವಾಗಿಲ್ಲ. ಕೆಲವು ಸಂದರ್ಭದಲ್ಲಿ ಪ್ರಮುಖರಷ್ಟೇ ಸೇರ್ತಾರೆ, ಕಾರ್ಯಕರ್ತರಷ್ಟೇ ಸೇರ್ತಾರೆ. ಆದರೆ ಬಹಿರಂಗವಾಗಿ ನಾವು ಯಾವುದಾದ್ರು ಹೋರಾಟ ಮಾಡ್ತೀವಿ, ಸಭೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ರಾಜ್ಯಾಧ್ಯಕ್ಷರು ಬಂದರು ಅಂತ ಹೇಳಿದ್ರೆ 4,000 5 ಸಾವಿರ ಸಂಖ್ಯೆ ಸೇರಬೇಕು. ಅಲ್ಲಿ 400-500 ಜನರಿಲ್ಲ. ಅಂಥ ಹೋರಾಟವನ್ನು ರೇಣುಕಾಚಾರ್ಯ ಅವರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹೋರಾಟಕ್ಕೆ ಬೆಲೆ ಇಲ್ಲ. ಮುಖಂಡರು, ಕಾರ್ಯಕರ್ತರು ಯಾರೂ ಕೂಡ ಬೆಲೆ ಕೊಡಲ್ಲ. ಅವ್ರ ಹೋರಾಟ ಎಲ್ಲವೂ ಕೂಡ ಕಳಪೆ. ತಮ್ಮ ವೈಯಕ್ತಿಕ ಲಾಭವನ್ನು ಪಡಿತಕ್ಕಂಥ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕದ್ದು ನಮ್ಮ ಆರೋಪ. ಬಹುಶಃ ಸನ್ಮಾನ್ಯ ಬಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಇಂಥ ಹೋರಾಟಗಳಿಗೆ ಬರೋ ಮುನ್ನ ಪ್ರತಿ ಜಿಲ್ಲೆನಲ್ಲಿರ್ತಕ್ಕಂಥ ವರದಿಯನ್ನು ತರಿಸ್ಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆಯಲ್ಲಿ 3 ಭಾಗ ಆಗಿ ಇಲ್ಲಿಗೆ 2 ವರ್ಷ ತುಂಬಿದೆ. ಇದ್ರ ಬಗ್ಗೆ ತಾವಾಗಲಿ ಪಕ್ಷದ ಈ ಭಾಗದ ಪ್ರಭಾರಿಗಳಾಗಲಿ ಸರಿಯಾದ ಮಾಹಿತಿಯನ್ನು ತಗೊಂಡು ತಿಳುವಳಿಕೆ ಹೇಳಿ ಅವ್ರನ್ನ ಸರಿಪಡಿಸ್ಬೇಕು. ಯಾಕೆಂತೇಳಿದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಗುಂಪಿನ ಅಧ್ಯಕ್ಷರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಒಂದು ಗುಂಪಿನ ಅಧ್ಯಕ್ಷರಾಗಿದ್ದಾರೆ. ಅದನ್ನು ಸರಿಪಡಿಸಿ, ಯಾಕೆಂತೇಳಿದ್ರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಏಕೈಕ ಶಾಸಕರಿದ್ದಾರೆ BP ಹರೀಶ್ ಅವರು. ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸಿದ್ದೇಶ್ ಅವರು ಇದ್ದಾರೆ. ಮಹಾನಗರ ಪಾಲಿಕೆಯ ಭಾಳಷ್ಟು ಜನ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ತಾಲೂಕ್ ಪಂಚಾಯತಿ, ದೂಡ ಅಧ್ಯಕ್ಷರು, ಸದಸ್ಯರುಗಳು ಸಾಕಷ್ಟು ಜನ ಇದ್ದಾರೆ. ಇವ್ರು ಯಾರೂ ಕೂಡ ಆ ಸಭೆಗೆ ಹೋಗಲ್ಲ. ರೇಣುಕಾಚಾರ್ಯ ಅವರು ಈ ರೀತಿ ನಡೀತಕ್ಕಂಥ ನಡೆಗೆ ರಾಜ್ಯಾಧ್ಯಕ್ಷ ಎಲ್ಲೋ ಒಂದು ಕಡೆ ಅಣತಿ ಅಂತ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಮ್ಮ ನೋವು ಅಷ್ಟೇ. ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಕಾರ್ಯಕರ್ತರು ನಾವೆಲ್ಲ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಇದ್ರ ಕಡೆ ಗಮನ ಹರಿಸ್ಬೇಕು. ಒಂದು ಗುಂಪು ಕರೆದಾಗ ಬಂದು ಅವ್ರಿಗೂ ಕೂಡ ಇದು ನನ್ನ ದೃಷ್ಟಿಯಲ್ಲಿ ಈ ಸಂಖ್ಯೆ ಏನು ಒಳ್ಳೆಯದಲ್ಲ. ಒಂದು 300-400 ಜನ ಸೇರ್ತಕ್ಕಂಥ ಧರಣಿಗೆ ಯಾರೋ ನಮ್ಮ ಮಂಡಲದ ಅಧ್ಯಕ್ಷ ಕರೆ ಕೊಟ್ಟರು 500,000 ಜನ ಸೇರ್ತಾಯಿದ್ವಿ ನಾವು. ಇವತ್ತು ರಾಜ್ಯಾಧ್ಯಕ್ಷರು ಕರೆತಂದು ಅವ್ರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ರೇಣುಕಾಚಾರ್ಯ ಅವರು ಮಾಡ್ತಾರೆ ಅಂತಕ್ಕದ್ದು ನಮ್ಮ ಆರೋಪ. ಹಾಗೆಯೇ ಬಹುಶಃ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ ಯಾಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಇಷ್ಟು ರೇಣುಕಾಚಾರ್ಯ ಅವರಿಗೆ ಇದು ಮಾಡ್ತಾರೆ ಅಂತೇಳಿ, ಬಹುಶಃ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಕಣ್ಣೀರು ಹಾಕ್ಸಿದ್ದು ಇದೇ ರೇಣುಕಾಚಾರ್ಯ.
3 ರಾಜ್ಯಗಳಿಗೆ ಶಾಸಕರನ್ನು ಹೈಜಾಕ್ ಮಾಡ್ಕೊಂಡು ಗುಂಪುಗಾರಿಕೆ ಮಾಡ್ಕೊಂಡು ರೆಸಾರ್ಟ್ ರಾಜಕಾರಣಕ್ಕೆ ನಾಂದಿ ಆಡಿದ್ದು ಇದೇ ರೇಣುಕಾಚಾರ್ಯವರೇ. ಅಪ್ಪ ಮಕ್ಕಳ ಬಂಡವಾಳವನ್ನು ಬಯಲು ಮಾಡ್ತಾನೆ ಅಂದವರು ಕೂಡ ಇದೇ ರೇಣುಕಾಚಾರ್ಯ. ಅಂಥವ್ರನ್ನ ನಂಬ್ಕೊಂಡು ಈ ಸಣ್ಣ ಸಣ್ಣ ಸಭೆಗಳಿಗೆ ಸನ್ಮಾನಿಸಿದ ರಾಜ್ಯಾಧ್ಯಕ್ಷರು ಬರ್ತಕ್ಕಂಥದ್ದು ಅವರ ಸ್ಥಾನಕ್ಕೆ ಶೋಭೆ ಅಲ್ಲ ಅಂತಕ್ಕದ್ದು. ಆ ಸ್ಥಾನದ ಗೌರವಕ್ಕೋಸ್ಕರ ನಾವಿವತ್ತು ಮಾತನಾಡ್ತಾ ಇದ್ದೇವೆ.